ಮೆಟ್ರೋ ಡೆಡ್ಲಿ ಕಾಮಗಾರಿ ವೀಕ್ಷಕರೇ, ನೀವೆಲ್ಲರಿಗೂ ಗೊತ್ತಿರಬಹುದು ಮೆಟ್ರೋ ಕಾಮಗಾರಿಗೆ ಎಷ್ಟು ಜನ ಅಮಾಯಕರು ಬಲಿಯಾಗಿದ್ದಾರೆ ಅಂತ ಹೇಳಿ. ಈ ಮೆಟ್ರೋ ಕಾಮಗಾರಿಯ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಘೋರ ದುರಂತ ನಡೆದಿದೆ. ಈ ದುರಂತಕ್ಕೆ ಯಾರು ಹೊಣೆ ಹೊತ್ಕೊಳ್ತೀರಿ? BMRCL ಹೊಣೆ ಹೊತ್ಕೊಳುತ್ತಾ ಅಥವಾ ಅಲ್ಲಿನ ಅಧಿಕಾರಿ ವರ್ಗ ಹೊಣೆ ಹೊತ್ಕೊಳುತ್ತಾ? ಯಾರು ಹೊಣೆ ಹೊತ್ಕೊಳ್ತೀರಿ? ವೈಡಕ್ಟ್ ಬಿದ್ದು ಆಟೋ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ದುರ್ಘಟನೆ. 35 ವರ್ಷದ ಆಟೋ ಚಾಲಕ ಖಾಸಿಂ ಸಾಬ್ ಮೃತ ದುರ್ದೈವಿ. ಏನ್ ತಪ್ಪು ಮಾಡಿದ್ದ ಪಾಪ? ಕೆಲಸ ಮುಗಿಸ್ಕೊಂಡು ರಾತ್ರಿ ಮನೆಗೆ ಹೋಗಕ್ಕೆ ಅಂತ ನಿಲ್ಸ್ಕೊಂಡಿದ್ದ ಆಟೋನ ಅಷ್ಟೇ. ಯಲಹಂಕದ ಕೋಗಿಲು ಕ್ರಾಸ್ ಬಳಿ ನಡೆದಿರುವಂತಹ ಭೀಕರ ದುರಂತ ಇದು. ಲಾರಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದ ವಯಾಡೆಕ್ಟ್ ಬಿದ್ದು ದುರ್ಘಟನೆ ಸಂಭವಿಸಿದೆ. ಟ್ರಕ್ಗೆ ಬಳಸುವ ಬೃಹದಾಕಾರದ ತಡೆಗೋಡೆ ಬಿದ್ದು ಇಂಥದ್ದೊಂದು ದುರಂತ ನಡೆದಿದೆ. ಮೆಟ್ರೋ ಕಾಮಗಾರಿ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಘೋರ ದುರಂತ ನಡೆದಿದೆ. ನೋಡಿ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಲಾರಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದಂತಹ ವಯಾಡೆಕ್ಟ್ ಬಿದ್ದು ದುರ್ಘಟನೆ ನಡೆದಿರೋದು. ಅದನ್ನ ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಆದಂತ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕಾಗತ್ತೆ. ಸೆಕ್ಯೂರಿಟಿ ಇರಬೇಕು ಅಥವಾ ಕ್ಲೀನರ್ ಯಾರಾದ್ರೂ ಇದ್ರೆ ಅವನು ಹ್ಯಾಂಡ್ ಸಿಗ್ನಲ್ ಕೊಡ್ಬೇಕಾಗತ್ತೆ. ಹಿಂದ್ಗಡೆ ಯಾವ್ದಾದ್ರು ವೆಹಿಕಲ್ಸ್ ಬರ್ತಿದ್ರೆ ಅದನ್ನ ಅಲ್ಲೇ ಸ್ಟಾಪ್ ಮಾಡಿಸ್ಬೇಕಾಗತ್ತೆ. ಮತ್ತೆ ಆ ಲಾರಿ ಟರ್ನ್ ಆಗುತ್ತಾ ಅಲ್ಲಿ ಅನ್ನೋದನ್ನ ನೋಡ್ಕೊಳ್ಬೇಕಾಗತ್ತೆ. ಇಷ್ಟೆಲ್ಲ ಇರುವಾಗ ಇದು ಯಾವುದರ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳದೆ ಏಕಾಏಕಿ ಬಂದು ಈ ರೀತಿಯಾದಂತಹ ಒಂದು ದುರ್ಘಟನೆ ನಡೆದು ನೋಡಿ ಯಾವ ತರ ಬಿದ್ದು ಹೋಗಿದೆ ಅನ್ನೋದನ್ನ ಗಮನಿಸಿರಬಹುದು ನೀವಲ್ಲಿ. ಮಳೆ ಬೇರೆ ಇತ್ತು ಅಂತ ಅನ್ಸುತ್ತೆ. ಗಾಳಿ ಕೂಡ ಜೋರಾಗಿ ಬೀಸ್ತಾ ಇದೆ. ಬೆಚ್ಚಿ ಬೀಳಿಸುತ್ತೆ ಸಿಸಿಟಿವಿಯಲ್ಲಿ ದಾಖಲಾಗಿದ್ದಂತಹ ದುರ್ಘಟನೆಯ ಕ್ಷಣಗಳು. ವಯಾಡೆಕ್ಟ್ ಬೀಳ್ತಿದ್ದಂತೆ ರಸ್ತೆಯಲ್ಲಿ ಹೊರಟಿದ್ದಂತಹ ಕೆಲವರು ಚಲ್ಲಾಪಿಲ್ಲಿಯಾಗಿ ಓಡ್ಬಿಡ್ತಾರೆ. ಆದ್ರೆ ಆಟೋ ಚಾಲಕ ಖಾಸಿಂ ತಪ್ಪಿಸ್ಕೊಳ್ಳೋದಕ್ಕಾಗದೆ ದುರಂತ ಅಂತ್ಯವನ್ನ ಕಾಣ್ತಾರೆ. ನೋಡಿ, ಹೆಗ್ಡೆ ನಗರದ ನಿವಾಸಿ ಶಿಡ್ಲಘಟ್ಟ ಮೂಲದ ಈ ಖಾಸಿಂ ರಾತ್ರಿ ಡ್ಯೂಟಿ ಮುಗಿಸ್ಕೊಂಡು ಕೋಗಿಲು ಕ್ರಾಸ್ ಬಳಿ ಆಟೋವನ್ನ ನಿಲ್ಸಿರ್ತಾನೆ. ನೈಟ್ ಡ್ಯೂಟಿ ಮಾಡ್ತಿದ್ದ ಅಂತ ಅನ್ಸುತ್ತೆ. ಅಂದ್ರೆ ರಾತ್ರಿ ಯಾರಾದ್ರೂ ಆಟೋಗೆ ಸಿಗ್ತಾರ ಜನ ಅಂತ ಕಾಯ್ತಿದ್ದ ಅಂತ ಅನ್ಸುತ್ತೆ. ಈ ವೇಳೆ ವಯಾಡೆಕ್ಟ್ ಬಿದ್ದು ಆಟೋದಲ್ಲಿ ಚಾಲಕ ಮೃತಪಟ್ಟಿದ್ದಾನೆ. ಸದ್ಯ ಘಟನಾ ಸ್ಥಳದಲ್ಲಿ ಯಲಹಂಕ ಠಾಣೆ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಲಾರಿ ಚಾಲಕನನ್ನ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಹೋದ ಜೀವ ಪಾಪ. ಆ ಲಾರಿ ಚಾಲಕನ ಹೆಂಡತಿ ಹಾರ್ಟ್ ಪೇಷಂಟ್, 3 ಜನ ಮಕ್ಕಳಿದ್ದಾರೆ. ಅವ್ರ ಕುಟುಂಬವನ್ನ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಅಷ್ಟೇ ಇಷ್ಟ ಪರಿಹಾರ ಕೊಟ್ಬಿಡ್ತೀರಿ, ಆದ್ರೆ ಹೋಗಿರುವಂತ ಜೀವವನ್ನ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆಯಾ? ಈ ಮೆಟ್ರೋ ಕಾಮಗಾರಿ ಯಾಕಿಷ್ಟು ನಿರ್ಲಕ್ಷ್ಯ? ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ? ಗುತ್ತಿಗೆ ತಗೊಂಡಿರೋರ್ಗಾದ್ರೂ ಗೊತ್ತಾಗೋದು ಬೇಡವಾ ಯಾವ ರೀತಿ ಅದ್ರ ವ್ಯವಸ್ಥೆ ಮಾಡ್ಬೇಕು ಅಂತ? ನೋಡಿ, ಆ ವಯಾಡೆಕ್ಟ್ ಅಷ್ಟು ಬೃಹದಾಕಾರದ ತಡೆಗೋಡೆ ಒಂದ್ 5 ರಿಂದ 6 ಅಡಿಯಿಂದ ಕೆಳಗಡೆ ಬಿದ್ದಿದ ತಕ್ಷಣ 2 ತುಂಡಾಗ್ಬಿಡುತ್ತೆ. ಮತ್ತೆ ಅದ್ರ ಎಂತ ಕ್ವಾಲಿಟಿ ಇರಬಹುದು ಅಂತ ಅದ್ರ ಬಗ್ಗೆನೂ ಒಂದಷ್ಟು ಡೌಟ್ ಮೂಡುತ್ತೆ. ಹೆಗ್ಡೆ ನಗರದ ನಿವಾಸಿ ಶಿಡ್ಲಘಟ್ಟ ಮೂಲದ ಖಾಸಿಂ ರಾತ್ರಿ ಡ್ಯೂಟಿ ಅಂತ ಹೇಳಿ ಅಂದ್ರೆ ನೈಟ್ ಆಟೋ ಓಡಿಸ್ತಿದ್ರು ಅಂತ ಅನ್ಸುತ್ತೆ. ಆಟೋ ನಿಲ್ಲಿಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ವಯಾಡೆಕ್ಟ್ ಬಿದ್ದು ಆಟೋದಲ್ಲೇ ಚಾಲಕ ಖಾಸಿಂ ಮೃತಪಡ್ತಾರೆ. ನೋಡಿ, ಮೆಟ್ರೋ ಕಾಮಗಾರಿಗೆ ಅಂತ ಹೇಳಿ ವಯಾಡೆಕ್ಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರೋದು. ಕೋಗಿಲು ಕ್ರಾಸ್ ನಲ್ಲಿ ತಿರುವು ವೇಳೆ ಲಾರಿನೇ ತುಂಡಾಗೋಗಿದೆ. ಇದರ ಪರಿಣಾಮ ಏಕಾಏಕಿ ನೆಲಕ್ಕುರುಳಿದೆ ಬೃಹತ್ ವಯಾಡೆಕ್ಟ್. ಅದೇ ವೇಳೆ ಲಾರಿ ಪಕ್ಕದಲ್ಲೇ ಇದ್ದಂತಹ ಆಟೋದಲ್ಲಿ ಇದ್ದಂತಹ ಖಾಸಿಂ ಕೂಡ ಮೃತಪಟ್ಟಿದ್ದಾರೆ. ಆಟೋದಲ್ಲಿದ್ದಂತಹ ಪ್ಯಾಸೆಂಜರ್ ಲಾರಿ ಕಂಡ ತಕ್ಷಣ ಕೆಳಗಿಳಿದು ಬಿಟ್ಟಿದ್ದಾರೆ. ಆದ್ರೆ ಆಟೋ ಚಾಲಕ ಕೆಳಗಿಳಿಯೋ ಅಷ್ಟರಲ್ಲಿ ವಯಾಡೆಕ್ಟ್ ಉರುಳು ಬಿದ್ದು ಬಿಟ್ಟಿದೆ. ಪುಣ್ಯಕ್ಕೆ ಪ್ಯಾಸೆಂಜರ್ ಬಚಾವಾಗಿದ್ದಾರೆ. ರಸ್ತೆ ಬ್ಲಾಕ್ ಮಾಡದೆ, ಸೆಕ್ಯೂರಿಟಿ ಇಲ್ಲದೆ ಲಾರಿ ಬಂದ ಕಾರಣ ಇಂಥ ಅವಘಡ ನಡೆದಿದೆ. ಇದಕ್ಕೆ ಹೊಣೆ ಯಾರು ಹೊತ್ಕೊಳ್ತೀರಿ? ಅಮಾಯಕರ ಜೀವವನ್ನ ಬಲಿ ಪಡ್ಕೊಳ್ತೀರಲ್ಲ. ಈ ಹಿಂದೆ ನೆನಪಿಸ್ಕೊಳ್ಬಹುದು ನಾವು, ಒಂದು ತಾಯಿ ಹಾಗೂ ಮಗು ಈ ಮೆಟ್ರೋ ಪಿಲ್ಲರ್ ಬಿದ್ದು ಸಾವನ್ನಪ್ಪಿದ್ರು ಬೆಂಗಳೂರಿನಲ್ಲಿ. ಈಗ 35 ವರ್ಷದ ಆಟೋ ಚಾಲಕ ಖಾಸಿಂ ಸಾಬ್ ಮೃತಪಟ್ಟಿದ್ದಾನೆ. ಈ ಸಾವಿಗೆ ಯಾರು ಹೊಣೆ? ಈ ಸಾವಿಗೆ ಯಾರು ನ್ಯಾಯ ಕೊಡಿಸ್ತೀರಿ? ಮುಂಜಾಗ್ರತೆ ವಹಿಸುವಂತಹ ಮಿನಿಮಮ್ ಬುದ್ಧಿನೂ ನಿಮ್ಗಿಲ್ವಾ? ಮುಂಜಾಗ್ರತೆ ವಹಿಸದೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಮೆಟ್ರೋ ಅಧಿಕಾರಿಗಳು ನೀವು ಹೊಣೆ ಹೊತ್ಕೊಳ್ತೀರಾ ಈ ಸಾವಿನ ಹೊಣೆಯನ್ನ? ನೋಡಿ, ಈ ಹಿಂದೆ ಬಿದ್ದಿದಂತ ಈ ಮೆಟ್ರೋ ಪಿಲ್ಲರ್ ಬಿದ್ದು ತಾಯಿ ಹಾಗೂ ಮಗು ಮೃತಪಟ್ಟಿದ್ರು. ಈಗ ವಯಾಡೆಕ್ಟ್ ಬಿದ್ದು ಆಟೋ ಚಾಲಕ ಖಾಸಿಂ ಮೃತಪಟ್ಟಿದ್ದಾನೆ. ನೋಡಿ, ಮೆಟ್ರೋ ಸಿಬ್ಬಂದಿ ಮಾಡುವಂತ ಇಂಥ ನಿರ್ಲಕ್ಷ್ಯಗಳಿಗೆ ಅಮಾಯಕರು ಬಲಿಯಾಗ್ಬೇಕೇನ್ರಿ? ಏನ್ರಿ ತಪ್ಪು ಮಾಡಿದ್ದಾರೆ ಜನ? ಪಾಪ ಅವನು ಪ್ಯಾಸೆಂಜರ್ ಕೂರಿಸ್ಕೊಂಡು ಆಟೋ ನಿಲ್ಲಿಸ್ಕೊಂಡಿದ್ದ.
ಮನೆಗೆ ಅಷ್ಟೋ ಇಷ್ಟೋ ದುಡ್ಕೊಂಡು ಹೋಗೋಣ ಅನ್ಕೊಂಡಿದ್ದ. ಅದು ಬೀಳುತ್ತೆ ಅಂತ ಅವನಿಗೂ ಗೊತ್ತಿಲ್ಲ, ಸಾಯ್ತೀನಿ ಅಂತನೂ ಗೊತ್ತಿಲ್ಲ. ಅಟ್ಲೀಸ್ಟ್ ಅದನ್ನ ತಗೊಂಡು ಬರೋರ್ಗಾದ್ರೂ ಜವಾಬ್ದಾರಿ ಬೇಕಾಗಿತ್ತಲ್ವಾ? ಇವತ್ತು ದುರಂತ ನಡೆದಿರುವಂತಹ ಯಲಹಂಕದ ಮೆಟ್ರೋ ಕಾಮಗಾರಿ ಸ್ಥಳದಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಮೆಟ್ರೋ ಕಾಮಗಾರಿಗೆ ಏನು ಒಂದು ವೈಡಕ್ಟ್ ಅಂತ ಏನು ಒಂದು ಬಳಸ್ತಾರೆ, ಅದನ್ನ ಸಾಗಿಸಿದಂತ ಸಂದರ್ಭದಲ್ಲಿ ಲಾರಿಯಲ್ಲಿ ತೆಗೆದುಕೊಂಡು ಬರ್ತಾ ಇದ್ರು ಮಧ್ಯರಾತ್ರಿ 12 ಗಂಟೆಗೆ ಸುಮಾರಿಗೆ. ಈ ಒಂದು ಘಟನೆ ಆದಂತಹ ಸ್ಥಳದಲ್ಲಿ ಕೂಡ ನಾನಿದ್ದೇನೆ. ಈ ಒಂದು ದೃಶ್ಯಾವಳಿಗಳಲ್ಲಿ ಕೂಡ ನೋಡಬಹುದು ಎಷ್ಟರ ಮಟ್ಟಿಗೆ ಈ ಒಂದು ಭೀಕರ ಆಗಿದೆ ಅಂತ ಹೇಳಿ. ಈಗ ಏನು ಈ ಒಂದು ದೃಶ್ಯದಲ್ಲಿ ಕಾಣ್ತಾ ಇರುವಂತಹ ವೈಡಕ್ಟ್ ಏನಿದೆ ಅದನ್ನ ಸುಮಾರು 18 ಚಕ್ರದ ಲಾರಿಯಲ್ಲಿ ಒಂದು ತೆಗೆದುಕೊಂಡು ಬರ್ತಾ ಇರ್ತಾರೆ. ತೆಗೆದುಕೊಂಡು ಬಂದಂತ ಸಂದರ್ಭದಲ್ಲಿ ಇದೇ ಒಂದು ಕೋಗಿಲೆ ಕ್ರಾಸ್ ಬಳಿ ಬಲ ತಿರುವನ್ನು ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಲಾರಿಗೆ ಏನು ಒಂದು ಈ ವೈಡಕ್ಟ್ ಅನ್ನ ಬಳಸಿರ್ತಾರೆ, ಚೈನ್ ಒಂದು ಕಟ್ ಆಗಿರುವಂತದ್ದು, ಅದು ಚಾರ್ಸಿಗೆ ತಾಕಿದರ ಪರಿಣಾಮವಾಗಿ ಅದು ಕೆಳಗಡೆ ಬಿದ್ದಿದೆ. ಇದೇ ಒಂದು ಸ್ಪಾಟ್ ನಲ್ಲಿ ಕೂಡ ಆಟೋ ಚಾಲಕ ಏನೋ ಒಂದು ಬಾಡಿಗೆಗಾಗಿ ವೆಯ್ಟ್ ಅನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇದು ಏಕಾಏಕಿ ಬಿದ್ದ ಪರಿಣಾಮವಾಗಿ ಸೊ ಆ ಆಟೋ ಮೇಲೆ ಬಿದ್ದಿದೆ. ಆಟೋ ಮೇಲೆ ಬಿದ್ದಂತ ವೇಳೆಯಲ್ಲಿ ಆತ ಕೂಡ ಮೃತಪಟ್ಟಿರುವಂತಹದ್ದು. ಮೃತಪಟ್ಟಂತಹ ವ್ಯಕ್ತಿಯನ್ನ ಹೆಗಡೆ ನಗರದ ನಿವಾಸಿ ಕಾಸಿಂ ಅಂತ ಹೇಳಿ ತಿಳಿದು ಬಂದಿದೆ. ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಏನು ಯಲಹಂಕ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರಿಸುಮಾರು ಇದು ಒಂದು 60ಕ್ಕೂ ಹೆಚ್ಚು ಅಡಿ ಉದ್ದದ ಈ ಒಂದು ವೈಡಕ್ಟ್ ಆಗಿರೋದ್ರಿಂದಾಗಿ ಸಹಜವಾಗಿ ಇದು ಬಿದ್ದಂತಹ ಪರಿಣಾಮವಾಗಿ ಸೊ ಆಟ ಸಂಪೂರ್ಣವಾಗಿ ಜಖಂ ಆಗಿದೆ. ಇನ್ನು ಆಟೋದಲ್ಲಿ ಇದ್ದಂತಹ ಕಾಸಿಂ ಕೂಡ ಮೃತಪಟ್ಟಿದ್ದಾರೆ. ಈ ಒಂದು ಘಟನೆಗೆ ಆಟೋ ಒಂದು ಲಾರಿ ಚಾಲಕನ ನಿರ್ಲಕ್ಷ್ಯ ಹಾಗೂ BMRCL ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಕೂಡ ಗೊತ್ತಾಗ್ತಿರಂತೆ. ಯಾಕಂತ ಹೇಳಿದ್ರೆ ಇಷ್ಟು ಬೃಹತ್ ಗಾತ್ರದ ಒಂದು ತಡೆಗೋಡೆಯನ್ನ ತೆರಬೇಕಾದಂತಹ ಸಂದರ್ಭದಲ್ಲಿ ಸರಿಯಾದಂತ ಒಂದು ಮಾರ್ಗದರ್ಶನ ಸೂಚಿಗಳನ್ನ ಅಂತ ಹೇಳಿದ್ರೆ ಒಂದು ಸೇಫ್ಟಿ ಮೆಜರ್ ಗಳನ್ನ ಕೂಡ ತೆಗೆದುಕೊಳ್ಬೇಕು. ಸಹಜವಾಗಿ ಇಂಥವನ್ನೆಲ್ಲ ಕೂಡ ರಾತ್ರಿ ವೇಳೆಯಲ್ಲಿ ಒಂದು ಬೇರೆ ಕಡೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ರಾತ್ರಿ ಬಂದಿರುವಂತಹ ಸಂದರ್ಭದಲ್ಲಿ ಆಗಿರುವಂತಹ ದುರಂತ ಒಂದು ವೇಳೆ ಏನಾದ್ರೂ ಹಗಲಿನಲ್ಲಿ ಆಗಿದ್ರೆ ಇದರ ಒಂದು ಪರಿಣಾಮ ಮತ್ತಷ್ಟು ಹೆಚ್ಚಾಗ್ತಾ ಇತ್ತು, ದೊಡ್ಡ ಒಂದು ಅನಾಹುತಗಳೇ ನಡೆದು ಹೋಗ್ತಾ ಇತ್ತು. ಸೊ ಆದ್ರೆ ರಾತ್ರಿ ಈ ಒಂದು ಬಿದ್ದ ಪರಿಣಾಮವಾಗಿ ಆಟೋ ಚಾಲಕ ಮೃತಪಟ್ಟಿದ್ದಾನೆ. ಇನ್ನು ಅಕ್ಕಪಕ್ಕ ಇದ್ದಂತಹ ಚಾಲಕರು ಮತ್ತೆ ಏನು ಒಂದು ಪ್ಯಾಸೆಂಜರ್ ಗಳೇನಿದ್ದಾರೆ ತಕ್ಷಣ ಅಲ್ಲಿಂದ ಓಡಿ ಹೋಗಿದ್ದಾರೆ. ಹಾಗಾಗಿ ಅವರು ಕೂಡ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಲಾರಿ ಚಾಲಕನನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮೃತದೇಹವನ್ನ ಕೂಡ ಏನು ಒಂದು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಈ ಒಂದು ಸಾವಿಗೆ ನ್ಯಾಯ ಬೇಕು, ಮತ್ತೆ ಅಧಿಕಾರಿಗಳು ಏನ್ ತಪ್ಪಿತಸ್ಥರಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗ ಯಲಹಂಕ ಸಂಚಾರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ. BMRCL ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂತಹ ಒಂದು ಖಾಸಗಿ ಕಂಪನಿ ಏನಿದೆ ಅದಕ್ಕೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಯಾಕಂತಂದ್ರೆ ಇಷ್ಟು ದೊಡ್ಡ ಗಾತ್ರದ ಒಂದು ತೆಗೆದುಕೊಂಡು ಬರ್ಬೇಕಂತ ಸಂದರ್ಭದಲ್ಲಿ ಒಂದು ಸೇಫ್ಟಿ ಮೆಜರ್ ಅನ್ನು ತೆಗೆದುಕೊಳ್ಬೇಕಾಗಿತ್ತು. ಇದು ಯಾವುದನ್ನು ಕೂಡ ತೆಗೆದುಕೊಳ್ಳದೆ ಇದ್ದಂತಹ ಕಾರಣ ಇವತ್ತು ಒಂದು ಜೀವ ಬಲಿಯಾಗಿದೆ. ಆ ಘಟನೆಗೆ ಯಾರು ಹೊಣೆ ಮತ್ತೆ ಈ ಒಂದು ಕುಟುಂಬಕ್ಕೆ ಸರಿಯಾದ ಒಂದು ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಅವರ ಕುಟುಂಬಸ್ಥರು ಆಗ್ರಹ ಮಾಡ್ತಾರೆ. ಹಾಗಾಗಿ ಅವರನ್ನು ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ ಈ ಒಂದು ಖಾಸಗಿ ಕಂಪನಿ ಮತ್ತು ಅಧಿಕಾರಿಗಳಿಗೆ, ಅವರು ವಿಚಾರಣೆಗೆ ಬರಬೇಕು. ಸದ್ಯಕ್ಕೆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳುವ ಪ್ರಕಾರವಾಗಿ ಲಾರಿ ಚಾಲಕನ ಒಂದು ನಿರ್ಲಕ್ಷ್ಯವೇ ಈ ಒಂದು ಪ್ರಮುಖ ಕಾರಣ ಘಟನೆಗೆ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಇದೇ ರೀತಿ ಐಟಿ ಸಿಟಿಯ ಹಲವಾರು ಕಡೆಗಳಲ್ಲಿ ಮೆಟ್ರೋ ಕಾಮಗಾರಿ ನಡೀತಾ ಇದೆ. ಕೊಡಗೇಹಳ್ಳಿಯಲ್ಲೂ ಇದೇ ರೀತಿ ಮೆಟ್ರೋ ಕಾಮಗಾರಿ ನಡೆದಿದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಇದೇ ರೀತಿ ನಿರ್ಲಕ್ಷ್ಯಗಳು ವಹಿಸಿದಾರಾ, ಅಲ್ಲಿನ ನಿರ್ಲಕ್ಷ್ಯಗಳೇನು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ತುಂಬಾ ಫಾಸ್ಟ್ ಆಗಿ ಅಪ್ಗ್ರೇಡ್ ಆಗ್ತಾ ಇದೆ. ಇದರ ಜೊತೆಗೆ ಕೆಲಸ ಕಾಮಗಾರಿಗಳು ಕೂಡ ಅತಿ ವೇಗವಾಗಿ ನಡೀತಾ ಇರುವಂತದ್ರಿಂದ ಸಾಕಷ್ಟು ಅಪಘಾತಗಳು ಕೂಡ ಇದರಿಂದ ಎದುರಾಗ್ತಾ ಇರುವಂತದ್ದು. ಸದ್ಯ ನಿನ್ನೆ ರಾತ್ರಿ ಕೂಡ ಮೆಟ್ರೋಗೆ ಒಂದು ಜೀವ ಬಲಿಯಾಗಿರುವಂತದ್ದು. ಈ ಹಿಂದೆ ತಾಯಿ ಮಗಳು ಕೂಡ ಮೆಟ್ರೋದ ಒಂದು ಪಿಲ್ಲರ್ ಬಿದ್ದು ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲೂ ಕೂಡ ಮೆಟ್ರೋ ಅಧಿಕಾರಿಗಳೇ ಆ ಟೈಮ್ ನಲ್ಲಿ ಎಚ್ಚೆತ್ಕೋಬೇಕಿತ್ತು, ಆದ್ರೆ ಎಚ್ಚೆತ್ಕೊಂಡಿಲ್ಲ. ರೋಡ್ ನಲ್ಲಿ ಓಡಾಡುವಂತಹ ಸಾರ್ವಜನಿಕರಿಗಾಗಿರ್ಬೋದು ಅಥವಾ ವೆಹಿಕಲ್ಗಾಗಿರ್ಬೋದು ಯಾವುದೇ ರೀತಿಯಾದಂತಹ ಸೇಫ್ಟಿ ಅಂತೂ ಇಲ್ವೇ ಇಲ್ಲ. ನಿನ್ನೆ ರಾತ್ರಿ ಸುಮಾರು 12 ಗಂಟೆಗೆ ಕೋಗಿಲೆ ಕ್ರಾಸ್ ಹತ್ರ ಕೂಡ ಮೆಟ್ರೋಗೆ ಬೇಕಾದಂತಹ ಪಿಲ್ಲರ್ ಆಗಿರ್ಬೋದು, ವೆಲ್ಡಿಂಗ್ಸ್ ಆಗಿರ್ಬೋದು, ಈ ಎಲ್ಲವನ್ನು ಕೂಡ ತಗೊಂಡು ಹೋಗುವಂತಹ ಸಂದರ್ಭದಲ್ಲಿ ಆ ಒಂದು ಲಾರಿಯ ಆ ಒಂದು ಪಾರ್ಟ್ಸ್ ಕಳ್ಚಿ ಈಗ ಆಟೋ ಚಾಲಕನ ಮೇಲೆ ಬಿದ್ದು ಆಟೋದವರು ಕೂಡ ಸಾವನ್ನಪ್ಪಿರುವಂತದ್ದು. ಹಾಗಾಗಿ ಒಂದು ಕಡೆಯಾಗಿ ಮೆಟ್ರೋ ಕಾಮಗಾರಿ ಅತಿ ವೇಗವಾಗಿ ನಡೀತಾ ಇದೆ, ಆದ್ರೆ ಎಷ್ಟರ ಮಟ್ಟಿಗೆ ಸೇಫ್ಟಿ ಅನ್ನುವಂಥದ್ದು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಾಗಿ ಮೆಟ್ರೋ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ತುಂಬಾ ಸೇಫ್ಟಿ ಇಂಪಾರ್ಟೆಂಟ್ ಆಗತ್ತೆ. ಯಾಕಂದ್ರೆ ರೋಡ್ ನಲ್ಲಿ ಓಡಾಡ್ತಾ ಇರ್ತಾರೆ. ಮೆಟ್ರೋ ಕಾಮಗಾರಿ ಆಗುವಂತಹ ಸಂದರ್ಭದಲ್ಲಿ ಆ ಮೆಟ್ರೋ ಕೆಳಭಾಗದಲ್ಲಿ ಓಡಾಡುವವರ ಸಂಖ್ಯೆ ಕೂಡ ಅತಿ ಹೆಚ್ಚಾಗಿರುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ಬರೀ ನೆಟ್ಟನ್ನ ಕಟ್ಟಿ ಮೇಲಿಂದ ಯಾವುದೇ ರೀತಿಯಾದಂತಹ ಐಟಮ್ಸ್ ಗಳು ಬೀಳಬಾರ್ದು ಅನ್ನುವಂತಹ ನಿಟ್ಟಿಗೆ ಬರೀ ನೆಟ್ಟನ್ನ ಕಟ್ಟಿರ್ತಾರೆ. ಆ ನೆಟ್ಗಳಲ್ಲಿ ಅದೆಷ್ಟೋ ಕಲ್ಲುಗಳಾಗಿರ್ಬೋದು, ಕಬ್ಬಣ ಆಗಿರ್ಬೋದು, ಎಲ್ಲವೂ ಕೂಡ ಆ ನೆಟ್ನಲ್ಲಿ ಸಂಗ್ರಹ ಆಗಿರುವಂತದ್ದು. ಹಾಗಾಗಿ
ಇಷ್ಟು ದೊಡ್ಡ ಮಟ್ಟದ ವರ್ಕ್ ನಡೆಯುವಂತಹ ಸಂದರ್ಭದಲ್ಲಿ ಮೇಲ್ಭಾಗದಲ್ಲೂ ಕೂಡ ತುಂಬಾ ವರ್ಕರ್ಗಳು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತಹ ಸೇಫ್ಟಿ ಇಲ್ಲ. ಒಂದು ಕಡೆಯಾಗಿ ಮೆಚ್ಚುಗೆ ಅಂತೂ ಇದ್ದೇ ಇರುತ್ತೆ ಎಲ್ಲಾ ಕಡೆಯಿಂದ ಕೂಡ, ಮೆಟ್ರೋ ಕಾಮಗಾರಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ. ಆದ್ರೆ ಮೆಟ್ರೋದವರು ಮಾಡ್ತಾ ಇರುವಂತಹ ಒಂದಷ್ಟು ಎಡವಟ್ಟಿನಿಂದ ಅಮಾಯಕ ಜೀವಗಳು ಬಲಿಯಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಈ ಹಿಂದೆ ಅಮ್ಮ ಮಗಳು ಸಾವನ್ನಪ್ಪಿದ್ರು ಮೆಟ್ರೋ ಪಿಲ್ಲರ್ ಬಿದ್ದು, ಈಗ ಆಟೋ ಚಾಲಕ ಸಾವನ್ನಪ್ಪಿರುವಂತದ್ದು. ಹಾಗಾದ್ರೆ ಇನ್ನು ಎಷ್ಟು ಇದೇ ರೀತಿ ಅಮಾಯಕ ಜೀವಗಳು ಬಲಿಯಾಗಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಒಂದು ಕಡೆಯಾಗಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಮೆಟ್ರೋ ತುಂಬಾ ಅಪ್ಗ್ರೇಡ್ ಆಗ್ತಾ ಇದೆ, ತುಂಬಾ ಚುರುಕಾಗಿ ಮುನ್ನುಗ್ತಾ ಇದೆ, ಕೆಲಸಗಳು ಕೂಡ ಅತಿ ವೇಗವಾಗಿ ಆಗ್ತಾ ಇದೆ ಅಂತ. ಆದ್ರೆ ಎಲ್ಲಾ ಓಕೆ, ಈ ರೀತಿ ಸೇಫ್ಟಿ ಇಲ್ಲದೆ ಇರೋ ರೀತಿ ಕೆಲಸ ಮಾಡಿದ್ರೆ ಯಾರಿಗೇನು ಉಪಯೋಗ ಅನ್ನುವಂಥದ್ದು. ಅಮಾಯಕ ಜೀವಗಳು ಇದೇ ರೀತಿ ಬಲಿ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ಆದ್ರೂ ಮೆಟ್ರೋ ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಯಾರು ಇರ್ತಾರೆ ಅವರು ಕೂಡ ಗಮನ ಹರಿಸಬೇಕಾಗತ್ತೆ. ಮೆಟ್ರೋ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಅದೇ ಮೆಟ್ರೋ ಪಿಲ್ಲರ್ ನ ಕೆಳಭಾಗದಲ್ಲಿ ಎಲ್ಲರೂ ಕೂಡ ಸಾರ್ವಜನಿಕರು ಓಡಾಡ್ತಾರೆ. ಬರೀ ಸಾರ್ವಜನಿಕರು ಮಾತ್ರ ಅಲ್ಲ, ಪಾದಚಾರಿಗಳಾಗಿರ್ಬೋದು, ಇನ್ನು ವಾಹನ ಸವಾರರಾಗಿರ್ಬೋದು, ಎಲ್ಲರೂ ಕೂಡ ಓಡಾಡೋದ್ರಿಂದ ಯಾವಾಗ ಎಲ್ಲಿ ಅಟ್ಲೀಸ್ಟ್ ಒಂದು ಕಬ್ಬಣ ಬಿದ್ರೂ ಸಾಕು, ತಕ್ಷಣ ಪ್ರಾಣ ಪಕ್ಷಿ ಹಾರು ಹೋಗುವಂತಹ ಪರಿಸ್ಥಿತಿ ಬಂದು ತಲುಪುತ್ತೆ. ಹಾಗಾಗಿ ಮೆಟ್ರೋ ಅಧಿಕಾರಿಗಳು ಕೂಡ ಇದ್ರ ಗಮನ ಹರಿಸಬೇಕು. ಎಷ್ಟು ಸೇಫ್ಟಿ ಬೇಕು, ಯಾವ ಹೊತ್ತಿನಲ್ಲಿ ಯಾವಾಗ ಜನ ಕಮ್ಮಿ ಇರ್ತಾರೆ ಆ ಟೈಮ್ ನಲ್ಲಿ ಕೆಲಸ ಮಾಡ್ಬೇಕಾ, ಅಥವಾ ಇದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ ಗಳನ್ನ ಯಾವ ಟೈಮ್ ಅಲ್ಲಿ ರೋಡ್ ನಲ್ಲಿ ತಗೊಂಡು ಹೋಗ್ಬೇಕು, ಅದಕ್ಕೆ ಹಗ್ಗಗಳನ್ನ ಕಟ್ಟೋದಾಗಿರ್ಬೋದು, ಅದನ್ನ ಸೇಫ್ಟಿಯಾಗಿ ರೋಡ್ ನಲ್ಲಿ ತಗೊಂಡು ಹೋಗುವಂತಹ ಕೆಲಸ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಮೆಟ್ರೋ ಅಧಿಕಾರಿಗಳು ಮಾಡ್ಬೇಕಾಗತ್ತೆ. ಹಾಗಾಗಿ ಈ ಒಂದಷ್ಟು ಎಡವಟ್ಟುಗಳಿಂದ ಈಗ ಅಮಾಯಕ ಜೀವಗಳು ಕೂಡ ಬಲಿಯಾಗ್ತಾ ಇದೆ. ಇನ್ನು ಮುಂದೆ ಆದ್ರೂ ಈ ರೀತಿ ಅವಘಡಗಳು ಸಂಭವಿಸಿದಂತೆ ಮೆಟ್ರೋ ಅಧಿಕಾರಿಗಳು ನೋಡ್ಕೊಳ್ಳಿ ಅನ್ನೋದೇ ಪವರ್ ಟಿವಿ ಆಶಯ. ಕ್ಯಾಮರಾ ಪರ್ಸನ್ ಪವನ್ ಗೌಡ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.